कुलपतिं शरणं व्रजेम नारायणं कुलपतिं शरणं व्रजेम नारायणं कुलपतिं शरणं व्रजेम ಚಂದ್ರಮಂಡಲಚಾರುಮುಖಸುರವಂದಿತಚರಣದ್ವಂದ್ವಮುತ್ತಿನಹಾರಮಣಿಮುಕುಟಗಳೆಂದೆಸೆವ ಆನಂದವೀವ ಮನೋಹರ ಮೂರ್ತಿಯಿಂದ ಮೆರೆವ ಮಹಾನುಭಾವನೆ ಮಹೇಂದ್ರಕಾಯ ಧುರಂಧರನೆ ಸಲಹೆನ್ನ ಭಿನ್ನಪವ ಮಹೇಂದ್ರಕಾಯ ಧುರಂಧರನೆ ಸಲಹೆನ್ನ ಭಿನ್ನಪವ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನಂತೇಶ್ವರ ಚಂದ್ರಮೌಳೀಶ್ವರ ಸ್ವಾಮಿನ್ ಬಹುಪರಾಗ 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 ಋಗ್ವೇದ ಪ್ರಿಯ ಋಗ್ವೇದ ಸೇವಾಂ ಅವಧಾರಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ते 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 अग्ने अग्ने ते 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 अग्ने ते अग्ने अग्ने ते ते अग्ने त्वोता त्वोता अग्ने ते ते अग्ने त्वोता अग्ने त्वोता त्वोता अग्ने अग्ने त्वोता इषयन्त इषयन्तस्त्वोता स्त्वोता अग्ने अग्ने त्वोता इषयन्तः त्वोता इति त्वा ऊताः इषयन्तो विश्वं विश्वमिषयन्त इषयन्तो विश्वमायुराजुर्विश्वमिषयन्त इषयन्तो विश्वमायुः विश्वमायुराजुर्विश्वं विश्वमायुः आयुरित्यायुः. ॐ स्वस्ति. देवदेवोत्तम देवता सार्वभौम अखिलांड कोटि ब्रह्मांड नायक यजुर्वेद प्रिया यजुर्वेद सेवा अवधारय. ॐ अंगिरसो वै सत्रमासता तेषां पृश्निर्गर्मदुगासीत् सर्जीषेण जीवत् ते ब्रुवन् कस्मै नु सत्रमास्महे ये स्या ओषधीर्न जनयाम इति ते दिवो वृष्टिमसृजन्त यावन्तस्तोका अवापद्यन्त तावतीरोषधयो जायन्ता ता जाताः पितरो विषेणालिम्पन् तासां जग्ध्वारुप्यन्त्यैत्. ॐ स्वस्ति. देवदेवोत्तम देवता सार्वभौम अखिलांड कोटि ब्रह्मांड नायक सामगान प्रिया सामगान सेवां अवधारय. ओम श्री गुरुभ्यो नमः. हरि ओम. त्वामग्ने यज्ञानां त्वामग्नाहि यज्ञानां गोताः विश्वेशायितः देवैवाय
ನುಷಿಗೆ ಜಾನ ಓ ಇಡ ಹರಿ ಓಂ ಗುರುಭ್ಯೋ ನಮಃ ಹರಿ ಓಂ ಸ್ವಸ್ತಿ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಥರ್ವವೇದ ಪ್ರಿಯ ಅಥರ್ವವೇದ ದೇವ ಅವಧಾರಯ ಓಂ ಯಥಾ ಹತ್ಯದ್ಯಥ ಯಥಾ ಯಥಾ ಹತ್ಯತ್ ಹತ್ಯದ್ಯಥ ಹತ್ಯದ್ವಾಸವೋ ವಸವಸ್ತ್ಯಥ ಹತ್ಯದ್ವಾಸವಃ ತ್ಯದ್ವಾಸವೋ ವಸವಸ್ತ್ಯದ್ವಾಸವೋ ಗೌರ್ಯಂ ಗೌರ್ಯಂ ವಸವಸ್ತ್ಯದ್ವಾಸವೋ ಗೌರ್ಯಂ ವಸವೋ ಗೌರ್ಯಂ ಗೌರ್ಯಂ ವಸವೋ ವಸವೋ ಗೌರ್ಯಂ ಚಿತ್ ಗೌರ್ಯಂ ವಸವೋ ವಸವೋ ಗೌರ್ಯಂ ಚಿತ್ ಗೌರ್ಯಂ ಚಿತ್ ಗೌರ್ಯಂ ಗೌರ್ಯಂ ಚಿತ್ ಪದಿ ಪದಿ ಚಿತ್ ಗೌರ್ಯಂ ಗೌರ್ಯಂ ಚಿತ್ ಪದಿ ಚಿತ್ ಪದಿ ಪದಿ ಚಿತ್ ಪದಿ ಶಿತಾಂ ಶಿತಾಂ ಪದಿ ಚಿತ್ ಪದಿ ಶಿತಾಂ ಶಿತಾಂ ಪದಿ ಪದಿ ಶಿತಾವಮುಂಚದ ಮುಂಚದ ಶಿತಾಂ ಪದಿ ಪದಿ ಶಿತಾವಮುಂಚದ ಶಿತಾಮುಂಚದ ಮುಂಚದ ಶಿತಾಂ ಸಿತಾ ಮಮುಂಚದ ಯಜತ್ರ ಯಜತ್ರ ಅಮುಂಚದ ಶಿತಾಂ ಸಿತಾ ಮಮುಂಚದ ಯಜತ್ರ ಯಜತ್ರ ಇತಿ ಯಜತ್ರ ಓಂ ಸ್ವಸ್ತಿ. ಮಧ್ವಾಚಾರ್ಯರು ನಾರಾಯಣನ ಗುಣಗಾನವನ್ನು ಮಾಡುತ್ತಾ ನಾರಾಯಣ ಶಬ್ದ ಅರ್ಥವಿದ ವಿವರಣೆಯನ್ನು ಬ್ರಹ್ಮಸೂತ್ರ ಭಾಷ್ಯದ ಆರಂಭದ ಶ್ಲೋಕದಲ್ಲಿ ಮಾಡ್ತಾ ಇದ್ದಾರೆ. ನಾರಾಯಣಂ ಗುಣೈ ಸರ್ವೇ ಹೃದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. 4 ಅರ್ಥವನ್ನು ಹೇಳ್ತಾರೆ. ಗುಣಗಳಿಂದ ತುಂಬಿರತಕ್ಕಂಥವನು, ಸರ್ವ ಗುಣಪೂರ್ಣನಾದಂಥವನು ನಾರಾಯಣ. ಹೇಗೆಂದರೆ ಹರ ಅಂದರೆ ದೋಷಕ್ಕೆ ಹೆಸರು, ನಾರ ಅಂದರೆ ದೋಷದಿಂದ ದೋಷಕ್ಕೆ ವಿರುದ್ಧವಾಗಿರತಕ್ಕಂಥದ್ದು ಗುಣಗಳು ಅಂತ. ಅದ ಆಶ್ರಯ, ಅದಕ್ಕೆ ಅಯನ ಅಂದರೆ ಆಶ್ರಯ, ನಾರಾಯಣ ಅಂದರೆ ಗುಣಪೂರ್ಣ ಅಂತ ಅರ್ಥ. ದೋಷವರ್ಜಿತಂ ಎಂಬುದಾಗಿ ನಾರಾಯಣ ಶಬ್ದದ ಇನ್ನೊಂದು ಅರ್ಥವನ್ನು ಹೇಳ್ತಾ, ಹರ ಅಂದರೆ ದೋಷ, ಹರಾಯಣ ಅಂತ ಹೇಳಿದ್ರೆ ದೋಷಕ್ಕೆ ಆಶ್ರಯರಾಗಿರತಕ್ಕಂಥ ಈ ಮನುಷ್ಯಾದಿಗಳೆಲ್ಲರೂ ಕೂಡ. ಆದ್ದರಿಂದಾಗಿ ಆ ಪರಮಾತ್ಮನು ದೋಷಾಶ್ರಯ ಅಲ್ಲ, ಹರಾಯಣೋ ನಭವತಿ ಇತಿ ನಾರಾಯಣ ಎಂಬುದಾಗಿ ಆ ನಾರಾಯಣ ಶಬ್ದ ವಿವರಣೆಯನ್ನು ದೋಷವರ್ಜಿತಂ ಎಂಬಂತಹ ಶಬ್ದದಿಂದ ಮಾಡಿದ್ದಾರೆ. ಜ್ಞೇಯಂ ಅಂತ ಅವನು ತಿಳಿಲಿಕ್ಕೆ ಯೋಗ್ಯನಾಗಿರತಕ್ಕಂಥವನು, ವೇದಾದಿ ಸರ್ವ ವೇದದಿಂದ ಪ್ರತಿಪಾದ್ಯನಾಗಿ ವೇದವನ್ನು ಶ್ರವಣ ಮಾಡಿಕೊಂಡು ಅರ್ಥ ಚಿಂತನೆ ಮಾಡಿದಾಗ ಅದರಿಂದ ಮುಖ್ಯವಾಗಿ ತಿಳಿಲಿಕ್ಕೆ ಯೋಗ್ಯನಾಗಿರತಕ್ಕಂಥವನು ನಾರಾಯಣ. ಅದನ್ನೇ ನರ ಅಂತ ಹೇಳಿದ್ರೆ ಯಾರಿಗೆ ನಾಶ ಇಲ್ಲವೋ, ಅಂದರೆ ಸಾತ್ವಿಕ ಜೀವರಾಶಿಗಳಿಗೆ ನಾಶ ಇಲ್ಲ, ಯಾವಾಗಲೂ ಕೂಡ ಅಭಿವೃದ್ಧರಾಗಿರತಕ್ಕಂಥವರು, ಅಂಥವರು ನರರು ಅಂತ. ಅವರ ಸಮೂಹಕ್ಕೆ ನಾರ ಅಂತ ಹೆಸರು. ಆದ್ದರಿಂದ ಆ ನಾರರಿಗೆ ನಾರದಿಂದ ಅಯನ ಅಯಗತವು ಅಂತ ಧಾತು ನಿಷ್ಪನ್ನವಾಗಿರತಕ್ಕ ಶಬ್ದ. ಅದರಿಂದ ನಾರ ಯಾರು ಜ್ಞಾನಿಗಳಿದ್ದಾರೋ, ಯಾರು ಸಾತ್ವಿಕ ಜೀವರಾಶಿಗಳಿದ್ದಾರೋ ಅವರಿಂದ ತಿಳಿಲಿಕ್ಕೆ ಯೋಗ್ಯನಾಗಿರತಕ್ಕಂಥವನು, ಅದನ್ನೇ ಜ್ಞೇಯಂ ಎಂಬುದ ವಿವರಣೆ ಮಾಡಿದ್ದಾರೆ. ಅದರಿಂದ ನಾರಾಯಣ ಅಂತ ಎಂಬುದಾಗಿ ಆ ಶಬ್ದದ ಇನ್ನೊಂದು ರೀತಿಯಾದಂಥ ಅರ್ಥ ವಿವರಣೆ ಮಾಡುತ್ತಾರೆ. ಹಾಗೆಯೇ ಗಮ್ಯಂ ಅಂತ, ನಾರ ಅಂದರೆ ಸಾತ್ವಿಕ ಜೀವರಾಶಿಗಳಿಗೆ, ನಾರನ ಸಮೂಹಕ್ಕೆ ನಾರ ಅಂತ ಎಂಬುದಾಗಿ ಹೆಸರು. ಅವರಿಂದ ಅಯಗತವು, ಅವರಿಂದ ಪ್ರಾಪ್ಯನಾಗಿರತಕ್ಕಂಥವು ನಾರಾಯಣ ಅಂತ. ಈ ರೀತಿಯಾಗಿ ನಾರಾಯಣ ಶಬ್ದದ ವಿವರಣೆಯನ್ನು ಆಚಾರ್ಯರು ಇಡೀ ಬ್ರಹ್ಮಸೂತ್ರದ 4 ಅಧ್ಯಾಯದಿಂದ ಪ್ರತಿಪಾದ್ಯವಾಗಿರತಕ್ಕಂಥ ಅರ್ಥವೇ ಇದು. ಅವನು ಸಮನ್ವಯ ಅಧ್ಯಾಯದಲ್ಲಿ ಗುಣಪೂರ್ಣ ಅಂತ ಎಂಬುದಾಗಿ ಪ್ರತಿಪಾದನೆ ಮಾಡೋದಾದರೆ, 2ನೇ ಅಧ್ಯಾಯವಾಗಿರತಕ್ಕಂಥ ವಿರೋಧಾಧ್ಯಾಯದಲ್ಲಿ ಅವನು ದೋಷದೂರ ಅಂತ ಎಂಬುದಾಗಿ ಪ್ರತಿಪಾದನೆ ಮಾಡ್ತಾರೆ. 3ನೇ ಅಧ್ಯಾಯದಲ್ಲಿ ಅವನಿಗೆ ಸಾಧನೆ, ಅವನನ್ನು ತಿಳ್ಕೊಳ್ಳಿಕ್ಕೆ ಹೇಗೆ ಸಾಧನೆ ಮಾಡಬೇಕು ಎಂಬುದಾಗಿ ಸಾಧನಾಧ್ಯಾಯದಲ್ಲಿ ಮಾಡೋದಾದರೆ, ಫಲಾಧ್ಯಾಯದಲ್ಲಿ ಅವನ ಪ್ರಾಪ್ಯನಾಗಿರತಕ್ಕಂಥವನು ಹೇಗೆ ಅವನ ಮೋಕ್ಷದಲ್ಲಿ ಏನು ಸುಖ ಕೊಡ್ತಾನೆ, ತಮ್ಮ ಸುಖದ ಅಭಿವ್ಯಕ್ತಿಯನ್ನು ಕೊಡ್ತಾನೆ ಎಂಬಂಥ ವಿವರಣೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ 4 ಅರ್ಥವನ್ನು
ನಾಲ್ಕು ಅಧ್ಯಾಯದಲ್ಲಿ ಮಾಡತಕ್ಕಂಥ ವಿವರಣೆಯನ್ನು ಮಾಡ್ತಾರೆ. ಇದೇ ಬ್ರಹ್ಮಶಬ್ದದ ಅರ್ಥ. ಯಾಕಂದ್ರೆ ಬ್ರಹ್ಮ ಅಂದ್ರೆ ಬೃಹಿ ಪೂರ್ಣನಾಗಿರತಕ್ಕಂಥವನು, ಗುಣಪೂರ್ಣನಾದಂಥವನು, ಯಾವ ದೋಷವೂ ಇಲ್ಲದೆ ಎಲ್ಲದಿಂದ ಪ್ರಾಪ್ಯನಾಗಿರ್ತಕೊಂಡು ಜ್ಞೇಯನಾಗಿರ್ತಕೊಂಡು ಪೂರ್ಣನಾಗಿರ್ತಕ್ಕಂಥವನು ಅವನೇ ಬ್ರಹ್ಮಶಬ್ದದಿಂದ ಅವನ ವಿಚಾರವನ್ನು ಮಾಡಬೇಕು ಅಂತ. ವಿಚಾರ ಜಿಜ್ಞಾಸ ಅಂದ್ರೆ ತಿಳಿಯುವ ಇಚ್ಛೆಯನ್ನು ಜಿಜ್ಞಾಸ ಅಂತ ಅರ್ಥ. ಇಲ್ಲಿ ಯಾವುದು ಇಟ್ಟುಕೊಳ್ಬೇಕು ಅಂತ ಹೇಳಿದ್ರೆ, ಜ್ಞಾನ ಇಚ್ಛೆ ಬಂದ ಮೇಲೆ ನಾವು ಭಗವಂತನ ವಿಚಾರ ಮಾಡಿಕೊಂಡು ಆಮೇಲೆ ಅದರಿಂದ ಜ್ಞಾನ ಬರತಕ್ಕಂಥದ್ದು. ಇಲ್ಲಿ ಜಿಜ್ಞಾಸಾ ಶಬ್ದಕ್ಕೆ ಇಚ್ಛಾ ಅಂತ ಹೇಳಿದ್ರೆ ಆ ಜ್ಞಾನ ಮತ್ತೆ ಇಚ್ಛೆಯ ಮಧ್ಯದಲ್ಲಿರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಅಂತಹ ಅಂದರೆ ಅಧಿಕಾರ ಪ್ರಾಪ್ತಿಯ ನಂತರವಾಗಿ ಭಗವಂತನ ತಿಳುವಳಿಕೆಯಿಂದ ದೊಡ್ಡ ಮಹಾಪ್ರಯೋಜನ ಇರುವುದರಿಂದಾಗಿ ಭಗವಂತನ ಗುಣಪೂರ್ಣವಾಗಿರತಕ್ಕಂತಹ ವಸ್ತುವಿನ ವಿಚಾರವನ್ನು ಮಾಡಬೇಕು ಅಂತ ಎಂಬುದಾಗಿ ಜಿಜ್ಞಾಸ ಕರ್ತವ್ಯ ಅಂತ ಅಧ್ಯಯನ ಮಾಡಬೇಕು. ಯಾಕಂದ್ರೆ ಅದರಿಂದಾಗಿ ಅಂತಹ ಭಗವಂತನ ವಿಚಾರವನ್ನು ಮಾಡ್ತಾ ಭಗವಂತ ಎಲ್ಲರಿಗೂ ಅದರಿಂದ ಪ್ರಾಪ್ಯ ಜ್ಞೇಯನಾಗಿರ್ತಕ್ಕಂಥ ಭಗವಂತ ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳ್ತಾ ಓಂ ಸ್ವಸ್ತಿ. ಜ್ಯೋತಿಷಾಸ್ತ್ರ ಪ್ರಿಯ ಜ್ಯೋತಿಷಾಸ್ತ್ರ ಸೇವಾಮವಧಾರಯ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇತತಾಂ ಹರ್ತಾಮರಜ್ಯೋತಿಷಾಂ ಲೋಕಾದಾಂ ಪ್ರಲಯೋದಯಸ್ಥಿತಿ ಭುಶ್ಚಾನೇಕದಾ ಯಶ್ರುತೌ ವಾಚಂ ನಃ ಸಹ ದಾತು ನೈಕ ಕಿರಣಃ ತ್ರೈಲೋಕ್ಯದೀಪೋರವಿಃ ಲಗ್ನೇಶು ಶುಭ ಸಂಯುತೋ ಯದಿ ನೃಭೇ ಪ್ರಷ್ಟುರ್ವಿಪತ್ತಿರ್ನೃಭಿಃ ಪಶ್ಚಾದ್ದೇಶ ತದುರಂಗ್ರಿಭೇಷು ಯದಿ ಚೇತದ್ಭೇದತೋ ನಿರ್ದಿಶೇತ್ ಸರ್ಪಾದ್ಯೈಸ್ತು ಸರೀಸೃಪಾಕ್ಷ ಭವನೆ ಯದ್ವಂಭುರಾಶೌ ನದಿ ಕೂಪಾದೋ ಪತನಂ ದಶಾದಿ ದದಂತಾದೂಪದ್ರವೋ ವಾ ಯದಿ. ರುದ್ರ ಟೀಕಾಚಾರ್ಯರು ಬಹಳ ಅದ್ಭುತವಾಗಿ ವಿವರಿಸಿದ್ದಾರೆ. ಏನು ಅಂತೇಳಿ ಹೇಳಿದಾಗ, ಯದುಪತಿ ತಮ್ಮನ್ಯ ಜನ್ಮನ್ಯ ಅಂತಲ್ಲಿ ಆ ಶ್ಲೋಕದಲ್ಲಿ ಏನು ವಿವರಿಸಿದ್ದಾರೆ, ಜ್ಯೋತಿಷ್ಯ ಶಾಸ್ತ್ರ ಎಂಬುವಂಥದ್ದು ಒಂದು ಕತ್ತಲೆ ಕೋಣೆಗೆ ಹೋದಾಗ ಅಲ್ಲಿ ನಾವು ಜ್ಯೋತಿಯನ್ನು ಹಿಡ್ಕೊಂಡಾಗ ಅಲ್ಲಿ ಯಾವುದೆಲ್ಲ ಸಾಮಗ್ರಿಗಳು ಇವೆ ಎಂಬುವಂತಾಗಿ ನಮಗೆ ತೋರಿ ಬರ್ತದೋ ಆ ರೀತಿಯಾಗಿ ಜ್ಯೋತಿಷ ಶಾಸ್ತ್ರ ನಮಗೆ ಮಾರ್ಗದರ್ಶನ ನೀಡುತ್ತದೆ. ಜೀವನದಲ್ಲಿ ನಾವು ಹೋದ ಜನ್ಮದಲ್ಲಿ ಮಾಡಿದಂತಹ ಪಾಪಗಳನ್ನು ಈ ಜನ್ಮದಲ್ಲಿ ಅಭಿವ್ಯಕ್ತ ಮಾಡಲಿಕ್ಕೆ ಆ ಗ್ರಹಗಳು ಉಪಕಾರಿ ಆಗ್ತಾರೆ ಅಂತ ಹೇಳಿ ಅಲ್ಲಿ ರುದ್ರ ಟೀಕಾಚಾರ್ಯರು ಅವರ ಗ್ರಂಥದಲ್ಲಿ ವಿವರಿಸಿದ್ದಾರೆ. ಆ ಪ್ರಕಾರವಾಗಿ ಇಲ್ಲಿ ಈಗ ನಾವು ಯಾವ ಒಂದು ಗ್ರಹಗಳ ಅಥವಾ ರಾಶಿಗಳ ಒಂದು ಲಕ್ಷಣವನ್ನು ಹಿಡ್ಕೊಂಡು ಆಪತ್ಪ್ರಾಪ್ತಿಯ ಒಂದು ಶಕುನವನ್ನ, ಆಪತ್ಪ್ರಾಪ್ತಿ ಆಗುವಂಥದ್ದು ಹೇಗೆ ಆಗ್ತದೆ ಅಂತ ಹೇಳಿ, ಯಾವ ಯಾವ ರಾಶಿಗೆ ಯಾವ ಯಾವ ಗ್ರಹಗಳು ಬಂದಾಗ ಅಥವಾ ಯಾವ ಯಾವ ರಾಶಿಯಲ್ಲಿ ಲಗ್ನಾದಿ ಸಂಬಂಧಗಳು ಬಂದಾಗ ಯಾವ ರೀತಿಯಾದಂತಹ ದೋಷಗಳು, ಯಾವ ರೀತಿಯಾದಂತಹ ಆಪತ್ಗಳು ಆ ಒಂದು ಪೃಚ್ಛಕನಿಗೆ ತೋರಿ ಬರ್ತದೆ ಅಂತ ಹೇಳಿ ಅಲ್ಲಿ ವಿವರಿಸಿದ್ದಾರೆ. ಆ ಲಗ್ನೇಶನಿಗೆ ಅಥವಾ ಲಗ್ನಾಧಿಪನಿಗೆ ಪಾಪಗ್ರಹ ಅಂದಾಗ ಕುಜ ಶನಿ ಇವರ ಸಂಯೋಗ ಇದ್ದಾಗ ಒಂದು ಬೆಂಕಿಯ ಆಪತ್ತುಗಳನ್ನ ಹೇಳ್ಬೋದು ಅಂತ ಹೇಳಿ ಅಲ್ಲಿ ತಿಳಿಸ್ತಾ, ಮೀನರಾಶಿ ಬಂದಾಗ ಜಲದಿಂದ ಅಥವಾ ಮೀನಿನಿಂದ ಆಪತ್ತು, ಅದೇ ಕರ್ಕಾಟಕ ವೃಶ್ಚಿಕ ಏನು ಜಂತುಗಳ ರಾಶಿಗಳು ಬಂದಾಗ ಆ ಜಂತುಗಳಿಂದ ಆಪತ್ತು, ಹಾಗೆ ಸಿಂಹಾದಿ ವ್ಯಾಘ್ರ ರಾಶಿಗಳು ಬಂದಾಗ ಉಗುರಿನಿಂದ ಅಥವಾ ಆ ಪ್ರಾಣಿಗಳಿಂದ ಆಪತ್ತು ಅಂತ ಹೇಳಿ ವಿವರಿಸಿಕೊಂಡು ಹೋಗ್ತಾರೆ. ನಾವಲ್ಲಿ ಕುಜನಿಂದ ಕೇವಲ ಅಗ್ನಿ, ಯಾವ ರೀತಿಯ ಅಗ್ನಿ, ನಾವು ಕುಜನಿಂದ ಅಗ್ನಿಶಾಲೆ ಅಡಿಗೆ ಶಾಲೆಯಲ್ಲಿ ನಾವು ಏನು ಅಗ್ನಿಯನ್ನು ಉಪಯೋಗ ಮಾಡ್ತೇವೆ ಅದನ್ನು ನಾವು ಕುಜನಿಂದ ಚಿಂತಿಸಬಹುದು. ಶುಕ್ರನಿಂದ ಒಳ್ಳೆಯ ಸಾತ್ವಿಕವಾದಂತಹ ಯಜ್ಞಕ್ಕೆ ಉಪಯೋಗ ಮಾಡುವಂತಹ ಅಗ್ನಿಯನ್ನು ಚಿಂತಿಸಬಹುದು. ಅದೇ ಒಂದು ಶನಿಯ ಸಂಪರ್ಕವಾದಾಗ ಸ್ಮಶಾನದ ಅಗ್ನಿಯನ್ನು ನಾವು ಚಿಂತಿಸಬಹುದು. ಆ ಪ್ರಕಾರವಾಗಿ ಏನಿಲ್ಲಿ ದಗ್ನೇಶೋ ಶುಭ ಸಂಯುತೆ ಅಂತೇಳಿ ಶ್ಲೋಕವನ್ನ ಹೇಳ್ಕೊಂಡು ಹೋಗಿದ್ದಾರೆ. ಇದರಲ್ಲಿ ಹೇಳಿದಂತಹ ಶ್ಲೋಕ ಪ್ರಕಾರವಾಗಿ ಯಾವುದೇ ಒಂದು ಆಪತ್ತು ಎಲ್ಲರಿಗೂ ಬರುವಂತದೆಯೋ ಅದೆಲ್ಲ ಈ ದೇವರ ಪೂಜೆಯನ್ನು ನೋಡಿದ ಕಾರಣ ಎಲ್ಲ ಪಾಪಗಳು ನಾಶವಾಗಿ ದೇವರ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಎರಡು ಮಾತನ್ನು ದೇವರಿಗೆ ಅರ್ಪಿಸ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಓಂ ಸುಸ್ತಿ. ಓಂ ಸತತಂ ವಿಷ್ಣು ತತ್ಪರಃ ಸಂಸಾರ ದುಃಖಾತ್ ಸರ್ವೇಷಾಂ ಹಿತಾಯ ವದನೇ ಪಿತಃ. ನಾರಾಯಣನ ಅವತಾರ ರೂಪವಾಗಿರತಕ್ಕಂತಹ ವೇದವ್ಯಾಸದಲ್ಲಿ ರುದ್ರಾಂಶ ಸಂಭೂತರಾಗಿರತಕ್ಕಂತಹ ಶುಕ ಮುನಿಗಳ ಮಾತು. ಒಂದು ದೃಷ್ಟಿಯಲ್ಲಿ ತಂದೆ ಮತ್ತು ಮಗನ ಒಂದು ವಿಚಾರಧಾರೆ. ಇಲ್ಲಿಯೂ ಕ್ಷೇತ್ರದ ಒಡೆಯನಾಗಿ ನಾರಾಯಣನು ಹಾಗೂ
ವಸ್ತನಾಗಿ ರುದ್ರನ ಸನ್ನಿಧಾನ. ಈ ನರಸಿಂಹ ಪುರಾಣದಲ್ಲಿ ವೇದವ್ಯಾಸರ ಹಾಗೂ ಶುಕ ಮುನಿಗಳ ಒಂದು ಸಂದೇಶವನ್ನು ನಾವಿಲ್ಲಿ ಕೇಳೋಣ. ಶುಕ ಮುನಿಗಳು ವಿರಕ್ತರು, ಬಾಲ್ಯದಲ್ಲೇ ಇಡೀ ಪ್ರಪಂಚದಲ್ಲಿ ಎಲ್ಲವೂ ನಶ್ವರ ಅಂತ ಹೇಳುವಂತಹ ಅಪಾರವಾಗಿರತಕ್ಕಂತಹ ಜ್ಞಾನ ಸಂಪನ್ನರು. ಅಂತಹ ಶುಕ ಮುನಿಗಳು ವೇದವ್ಯಾಸರನ್ನು ಕುರಿತು ಪ್ರಾರ್ಥನೆ ಮಾಡ್ತಾರಂತೆ. ಕಿಂಜಪನ್ ಮುಚ್ಚತೆ ತಾತ ಸತತಂ ವಿಷ್ಣು ತತ್ಪರ ಸಂಸಾರ ದುಃಖ ಸರ್ವೇಶ ಹಿತಾಯ ವದನೆ ಪಿತಃ. ನನ್ನಲ್ಲಿ ಒಂದು ಪ್ರಶ್ನೆ ಮೂಡಿದೆ ತಂದೆ. ವಿಷ್ಣು ಸಹಸ್ರನಾಮ, ಆ ನಾರಾಯಣನ ಅನೇಕ ನಾಮಗಳಿವೆ. ಯಾವ ನಾಮವನ್ನು ಉಚ್ಚರಿಸಿದಲ್ಲಿ, ಯಾವ ನಾಮವನ್ನು ಸತತವಾಗಿ ಚಿಂತನೆ ಮಾಡಿದಲ್ಲಿ ಸರ್ವೇಷಾಂ ಹಿತಾಯ, ಎಲ್ಲರ ಹಿತ ಆ ಒಂದು ಹೆಸರಿನಿಂದ ಆಗ್ತದೋ, ಈ ಸಂಸಾರದ ಪಾಶ ಏನುಂಟೋ, ಈ ದುಃಖದ ಸಂಸಾರ ಯಾವ ನಾಮದಿಂದ ನಿರ್ಮೂಲವಾಗ್ತದೋ ಅದನ್ನು ನೀವು ನನಗೆ ತಿಳಿಸಬೇಕು ಅಂತ ವೇದವ್ಯಾಸರಲ್ಲಿ ಪ್ರಾರ್ಥನೆ ಮಾಡಿದಾಗ ವ್ಯಾಸರು ಹೇಳ್ತಾರಂತೆ, ಅಷ್ಟಾಕ್ಷರಂ ಪ್ರವಕ್ಷ್ಯಾಮಿ ಮಂತ್ರಾಣಾಂ ಮಂತ್ರ ಉತ್ತಮಂ ಯಂ ಜಪನ್ ಮುಚ್ಚತೆ ಮರ್ತ್ಯೋ ಜನ್ಮ ಸಂಸಾರ ಬಂಧನಾತ್. ಒಳ್ಳೆಯ ಪ್ರಶ್ನೆಯನ್ನು ನೀನು ಕೇಳಿದೆ. ವಿಷ್ಣುವಿನ ಅನಂತ ನಾಮಗಳಿವೆ. ಈಗಷ್ಟೇ ಆಚಾರ್ಯರು ತಿಳಿಸಿದಂತೆ ಅಷ್ಟಾಕ್ಷರ ಪ್ರತಿಪಾದ್ಯನಾಗಿರತಕ್ಕಂತಹ ನಾರಾಯಣನ ಏನು ನಾಮ ಇದೆಯೋ ಇದು ಅತ್ಯಂತ ಶ್ರೇಷ್ಠವಾದದ್ದು. ಯಂ ಜಗತ್ ಮುಚ್ಚತೆ ಮರ್ತ್ಯೋ ಜನ್ಮ ಸಂಸಾರ ಬಂಧನ. ನೀನ್ ಕೇಳ್ತಾ ಇದ್ದೀಯ, ಪುನರಪಿ ಈ ಸಂಸಾರ ಬಂಧನಕ್ಕೆ ಬರಬಾರದು ಅಂತ ಇಚ್ಛಿಸುವವನು ಆ ಸ್ವಾಮಿಯನ್ನು ನಾರಾಯಣ ಶಬ್ದ ವಾಚ್ಯದಿಂದ ಅಷ್ಟಾಕ್ಷರ ಮಂತ್ರವನ್ನು ಜಪಿಸಿದಾಗ ಅವನ ಎಲ್ಲಾ ಬಂಧನಗಳಿಂದ ಅವನು ವಿಮುಖನಾಗ್ತಾನೆ. ಇಷ್ಟಕ್ಕೆ ಬಿಡಲಿಲ್ಲಂತೆ ಶುಕಮುನಿಗಳು ಆ ರೂಪ ಹೇಗಿದೆ ಅದನ್ನು ಹೇಳಿ ಅಂತ ಕೇಳ್ತಾರಂತೆ. ಪುಂಡರೀಕ ಮಧ್ಯಸ್ಥಂ ಶಂಖ ಚಕ್ರ ಗದಾಧರಂ ಏಕಾಗ್ರಮನ ಸಾಧ್ಯಾತ್ವ ವಿಷ್ಣು ಕುರ್ಯಾತ್ ಜಪಂ ದ್ವಿಜ. ಪುಂಡರೀಕ ಮಧ್ಯಸ್ಥನಾಗಿ ಶಂಖಚಕ್ರ ಗದಾಧಾರಿಯಾಗಿ ಆ ರೂಪವನ್ನು ಏಕಾಗ್ರ ಮನಸ, ಏಕಾಂತ ಮನಸ್ಸಿನಿಂದ ಆ ರೂಪವನ್ನು ಧ್ಯಾನ ಮಾಡುತ್ತಾ ಜಪಿಸಿದಲ್ಲಿ ಆ ನಾರಾಯಣನ ಅನುಗ್ರಹ ಆಗ್ತದೆ. ಇಷ್ಟು ಮಾತ್ರ ಅಲ್ಲ, ಇನ್ನು ನೀನು ಕೇಳು. ಅಷ್ಟಾಕ್ಷರ ಮಂತ್ರಸ್ಯ ಋಷಿ ನಾರಾಯಣ ಸ್ವಯಂ ಚಂದಶ್ಚ ದೇವಿ ಗಾಯತ್ರಿ ಪರಮಾತ್ಮ ಚ ದೇವತಾ. ಮಂಡನಾಯಕ ರಾಶಿ ಪೂಜಾ ಫಲಾಧ್ಯಾಯ ಅವಧಾರಯ. ಶ್ರೀ ಗುರುಭ್ಯೋ ನಮಃ. ಓಂ ಗ್ರಹಕ್ಷತಾರ ಚಕ್ರಸ್ಥಃ ಪರಮಾಣ್ವಾದಿನ ಜಗತ್ ಸಂವತ್ಸರಾವಸಾನೇನ. ರಾಶಿ ಪೂಜೆ ವಿಶೇಷವಾಗಿ ನಮಗೆ ದೇವರ ಸ್ವರೂಪವನ್ನ ದರ್ಶನ ಮಾಡಿಸಿಕೊಡುವಂತಹ ಒಂದು ಸಂದರ್ಭ. ಶ್ರೀಮದ್ ಭಾಗವತದಲ್ಲಿ ದೇವರ ಸ್ವರೂಪವನ್ನ ವರ್ಣಿಸ್ತಾರೆ. ವರ್ಣಿಸುವಂತಹ ಅವಶ್ಯಕತೆ ಏನಿದೆ ಅನ್ನೋದನ್ನ ಶುಕಾಚಾರ್ಯರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಪರೀಕ್ಷಿತ್ ರಾಜ 7 ವರ್ಷದ 7 ದಿನದ ಆಯುಷ್ಯ ಪರಿಮಿತಿಯನ್ನು ಇಟ್ಟುಕೊಂಡು ಕುಳಿತಿದ್ದಾನೆ. ಪ್ರಾರಂಭ ಮಾಡುವಾಗಲೇ ಶುಕಾಚಾರ್ಯರು ಬೋಧನೆ ಮಾಡುತ್ತಾರೆ. ಇನ್ನೇನು ನಿನಗೆ ದೇಹತ್ಯಾಗ ಮಾಡಲಿಕ್ಕಿರುವಂತಹ ಸಮಯ, ಏನು ಮಾಡಬೇಕು? ಮ್ರಿಯಮಾಣಸ್ಯ ಕಿಂ ಕೃತ್ಯಂ ಅಂತ ಹೇಳುವಾಗ ಜಿತಾಸನ ಜಿತಶ್ವಾಸ ಜಿತಚಿತ್ತೇಂದ್ರಿಯ ಕ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರೇ ಧಿಯ ಅಂತ ಭಾಗವತದ ಪರೀಕ್ಷಿತ್ ರಾಜನಿಗೆ ಉಪದೇಶ ಕೊಡ್ತಾ ಇರುವಂತಹ ಮೊದಲನೇ ಶ್ಲೋಕವನ್ನ ಶುಕಾಚಾರ್ಯರು ತಿಳಿಸ್ತಾರೆ. ಏನು ಹೇಳಿದ್ರು ಉಪದೇಶ ಅಂದ್ರೆ ಸ್ಥೂಲೇ ಭಗವತೋ ರೂಪೇ ಮನಃ ಸಂಧಾರಯೇ ಧಿಯ. ಎಲ್ಲ ಇಂದ್ರಿಯಗಳನ್ನ ಬಿಗಿ ಹಿಡಿದುಕೊಂಡು ಮನಸ್ಸನ್ನ ದೇವರ ಸ್ಥೂಲವಾದ ರೂಪದಲ್ಲಿ ಇಡಬೇಕು. ಇದು ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಮಾತ್ರ ಮಾಡಿದ್ದಲ್ಲ,
ನಮಗೂ ಕೂಡ ಇಡೀ ಜಗತ್ತಿಗೆ ಆ ಉಪದೇಶವನ್ನ ಹೇಳಿದ್ರು. ಸ್ಥೂಲ ರೂಪ, ಸೂಕ್ಷ್ಮ ರೂಪ, ಪರರೂಪ ಅಂತ 3 ರೂಪಗಳು ದೇವರ ಸ್ವರೂಪಗಳಾಗಿರ್ತವೆ. ಅದರಲ್ಲಿ ಪರರೂಪವನ್ನ ಧ್ಯಾನ ಮಾಡೋದು ಯಾರು ಅಂದ್ರೆ ಯೋಗಿನ ಹೃದಯ ಹರಿ ಅಂತ. ಯೋಗಾಭ್ಯಾಸ ಇತ್ತು ಅಂತಾದ್ರೆ ಯೋಗಿಗಳ ಹೃದಯದಲ್ಲಿ ಯಾವ ರೂಪ ಕಾಣುತ್ತದೋ ಅದನ್ನ ಪರರೂಪ ಅಂತ ಹೇಳಿದ್ರು. ಇನ್ನು ಸೂಕ್ಷ್ಮ ರೂಪ ಅಂತ ಹೇಳಿದ್ರೆ ಜ್ಞಾನಿಗಳು ಯಾವ ರೂಪವನ್ನ ತಮ್ಮ ಮನಸ್ಸಿನಲ್ಲಿ ಭಾವಿಸ್ತಾರೋ ಅದನ್ನ ಸೂಕ್ಷ್ಮ ರೂಪ ಅಂತ ಹೇಳಿದ್ರು. ಆ ಹಂತವನ್ನ ತಲುಪುವವರೆಗೆ ನಮಗೆ ಬೇಕಾದ್ದು ಸ್ಥೂಲ ರೂಪದ ಆರಾಧನೆ. ಸ್ಥೂಲ ರೂಪದ ಆರಾಧನೆ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ತಿಳ್ಕೊಳ್ಳೋದು, ನಮಗೊಂದು ವಿಗ್ರಹ ಕಾಣ್ತದೆ, ಆ ವಿಗ್ರಹವೇ ದೇವರು ಅಂತ ತಿಳ್ಕೊಳ್ಳಬೇಕು. ಆದರೆ ಅದಕ್ಕೊಂದು ವಿರೋಧ ಇರ್ತದೆ. ಪ್ರತಿಮಾಸು ಅಲ್ಪ ಬುದ್ಧಿನ ಅಂತ ಒಂದು ವಿರೋಧ ಬಂತು. ಪ್ರತಿಮೆಗಳಲ್ಲಿ ದೇವರನ್ನ ಆರಾಧನೆ ಮಾಡುವವರು ಅಲ್ಪ ಬುದ್ಧಿಗಳು, ಬುದ್ಧಿ ಸ್ವಲ್ಪ ಕಡಿಮೆ ಇರುವವರು. ಆಗ ಬುದ್ಧಿ ಕಡಿಮೆ ಇದ್ದರೂ ಕೂಡ ಆರಾಧನೆ ಮಾಡುವ ಅಗತ್ಯ, ಬುದ್ಧಿ ಜಾಸ್ತಿ ಆಗುವವರೆಗೆ. ಹಾಗಾದ್ರೆ ಪರೀಕ್ಷಿತ್ ರಾಜ ಅಲ್ಪ ಬುದ್ಧಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಮೋಕ್ಷಕ್ಕೆ ಹೋಗಬೇಕು ಅಂತ ಹೊರಟವ, ಎಲ್ಲ ಪಾಪ ತೊಳ್ಕೊಳ್ಬೇಕು ಅಂತ ಹೊರಟವ. ಹಾಗಾಗಿ ಅವನಿಗೊಂದು ಬೋಧನೆ ಹೇಳಿದ್ರು. ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರೆಗೆ ಧಿಯ. ಸ್ಥೂಲವಾದ ದೇವರ ರೂಪವನ್ನ ನೀನು ಮನಸ್ಸಿನಲ್ಲಿ ಧಾರಣೆ ಮಾಡು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಅದನ್ನ ಇನ್ನೊಂದು ಹಂತದಲ್ಲಿ ಹೇಳೋದು, ಗ್ರಹಕ್ಷತಾರ ಚಕ್ರಸ್ಥಃ ಪರಮಾಣುವಾದಿನ ಜಗತ್ ಸಂವತ್ಸರ ಅವಸಾನೇನ ಪರ್ಯೋಗಿ ಅನಿಮಿಷಃ ವಿಭು. ದೇವರು ಕಣ್ಣು ಮುಚ್ಚೋದಿಲ್ಲ. ಯಾವ ದೇವತೆಗಳು ಕೂಡ ಕಣ್ಣು ಮುಚ್ಚೋದಿಲ್ಲ. ದೇವತೆಗಳು ನಮಗೆ ಪ್ರತ್ಯಕ್ಷ ಆದ್ರೆ ಮೊದಲು ಪರೀಕ್ಷೆ ಮಾಡಬೇಕಾದ್ರೂ ಅವರ ಕಣ್ಣುಗಳನ್ನ, ಕಣ್ಣು ಮಿಟುಕಿಸಿದ್ರೆ ಅವರು ದೇವತೆ ಅಲ್ಲ, ಅನಿಮಿಷರಾದ ದೇವತೆಗಳು. ಆದರೆ ಉಳಿದ ದೇವತೆಗಳು, ಇಂದ್ರಾದಿ ದೇವತೆಗಳು ಅಥವಾ ಬ್ರಹ್ಮ ಪರ್ಯಂತ ಇತರ ದೇವತೆಗಳು ಕೂಡ ಒಂದಲ್ಲ ಒಂದು ಹೊತ್ತಿನಲ್ಲಿ ಕಣ್ಣು ಮುಚ್ಚುತ್ತಾರೆ. ಸದಸ್ಯೋಮರಸ್ತರಗತಃ ಸದಮಂದ ಸಾಂದ್ರ ಸ್ವಾನಂದ ಪುಷ್ಟವ ಪುಷೋಪಿ ರಮಾರಮಸ್ಯ ಬುದ್ಧಿ ನಿಜಾಶ್ರಿತ ಜನಸ್ಯ ಹಿ ದೃಶ್ಯ ದೃಷ್ಟೋ ವೀಕ್ಷಾ ಬಭೂವ ಪರನಾಮ ನಿಮೇಶ ಕಾಂತೆ. ಆಗ ಸೃಷ್ಟಿಕಾಲ, ಪ್ರಳಯ ಕಾಲಗಳಲ್ಲಿ ಇತರ ದೇವತೆಗಳು ಕಣ್ಣು ಮುಚ್ಚುತ್ತಾರೆ. ಅದರಲ್ಲಿ ಕಣ್ಣು ಮುಚ್ಚದೇ ಇರುವಂತಹ, ನಿರಂತರ ಕಣ್ಣು ಮುಚ್ಚದೇ ಇರುವಂತಹ ದೇವರು ಅಂದ್ರೆ ನಾರಾಯಣ ಮಾತ್ರ. ಆ ನಾರಾಯಣ ದೇವರ ಅನಿಮಿಷ ಸ್ವರೂಪವನ್ನ ಧ್ಯಾನ ಮಾಡಬೇಕು. ಯಾವ ರೀತಿ ಧ್ಯಾನ ಮಾಡಬೇಕು ಅಂದ್ರೆ ನಮಗೆ ಕಣ್ಣಿಗೆ ಕಾಣುವಂತಹ ರೂಪದಲ್ಲಿ ಧ್ಯಾನ ಮಾಡೋದೇ ಸ್ಥೂಲ ರೂಪ. ಹಾಗಿದ್ರೆ ದೇವರ ಅನಿಮಿಷ ರೂಪವನ್ನ ನಾವು ಎಲ್ಲಿ ನೋಡ್ತೇವೆ ಅಂದ್ರೆ ಗ್ರಹ ಮಂಡಲ, ವೃಕ್ಷ ಮಂಡಲ ಮತ್ತು ತಾರಾಮಂಡಲ. ಗ್ರಹರ್ಕ್ಷ ತಾರ ಚಕ್ರಸ್ಥಃ 3 ಚಕ್ರಗಳ ಮಧ್ಯೆ ನಾವಿದ್ದೇವೆ, ನಾವು ಜೀವನ ಮಾಡ್ತಾ ಇದ್ದೇವೆ. ಒಂದು ಗ್ರಹ ಮಂಡಲ, ಆದಿತ್ಯದಿಂದ ಹಿಡಿದು ಕೇತುವಿನವರೆಗೆ ನವಗ್ರಹ ಮಂಡಲ. ಇನ್ನೊಂದು ವೃಕ್ಷ ಮಂಡಲ, ಮೇಷದಿಂದ ಹಿಡಿದು ಮೀನದವರೆಗೆ ರಾಶಿ ಮಂಡಲ. ಮತ್ತು 3ನೇದು ತಾರಾಮಂಡಲ, ಅಶ್ವಿನಿಯಿಂದ ಹಿಡಿದು ರೇವತಿಯವರೆಗೆ 27 ನಕ್ಷತ್ರಗಳ ಮಂಡಲ. ಈ 3 ಮಂಡಲಗಳಿಗೆ ಸಂಬಂಧ ಆಗೋದು ರಾಶಿ ಪೂಜೆ. ಅದರ ಸಂಬಂಧ ನಮಗೆ ಗಮನಕ್ಕೆ ಬರುವುದು ಒಂದು ಮಗು ಹುಟ್ಟಿ ಜಾತಕ ಮಾಡುವಾಗ ಮತ್ತೊಂದು ರಾಶಿ ಪೂಜೆಯ ದಿವಸ. ಆಗ ರಾಶಿ ಪೂಜೆಯ ದಿನ ಸೂರ್ಯ ದೇವರು, ನಮಗೆ ಕಣ್ಣಿಗೆ ಕಾಣುವಂತಹ ದೇವರು ಅಂತ ಹೇಳಿದ್ರೆ ಸೂರ್ಯ ದೇವರು. ಅದಕ್ಕೋಸ್ಕರ ಸಂಧ್ಯಾ ವಂದನೆ, ತುಳಸಿಗೆ ನೀರು ಹಾಕಿ ಸೂರ್ಯ ಮಂಡಲ ವೀಕ್ಷಣೆ ಮಾಡಿ ಕೈ ಮುಗಿಯುವುದು ಎಲ್ಲ ವರ್ಣದವರಿಗೆ, ಎಲ್ಲ ಧರ್ಮದವರಿಗಿರುವಂತಹ ನಿತ್ಯ ನೈತಿಕವಾದಂತಹ ಕರ್ತವ್ಯ. ಹಾಗಾಗಿ ಕಣ್ಣಿಗೆ ಕಾಣುವ ದೇವರು ಸೂರ್ಯ. ಆ ಸೂರ್ಯನ ಚಲನೆಯನ್ನ ನಾವು ಭಾವಿಸುವುದು, ನಾವು ಅನುಭವಿಸುವುದು ರಾಶಿ ಪೂಜೆಯ ತಾತ್ಪರ್ಯ. ಆಗ ಸೂರ್ಯನ ಚಲನೆ, ಆ ಸೂರ್ಯನ ಚಲನೆ ಮೇಷ ಮಾಸದಲ್ಲಿ ಮೇಷ ರಾಶಿಯಲ್ಲಿ ಸೂರ್ಯನ ಉದಯ ಆಗುತ್ತದೆ. ನಂತರ ವೃಷಭ ರಾಶಿಗೆ ಆ ಸೂರ್ಯ ಹೋಗುತ್ತಾನೆ. ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಅಂತ ಹೇಳಿ ವೃಶ್ಚಿಕ ರಾಶಿ 7ನೇ ರಾಶಿಗೆ ಸೂರ್ಯಾಸ್ತ ಆಗುತ್ತದೆ. ಆ ಸೂರ್ಯಾಸ್ತದ ನಂತರ ಮತ್ತೊಂದಷ್ಟು ಧನು, ಮಕರ, ಕುಂಭ, ಮೀನಗಳಿಗೆ ಬಂದು ಬೆಳಗಿನ ಹೊತ್ತು ಯಾವ ಸೂರ್ಯ ರಾಶಿಯಲ್ಲಿ ಉದಯ ಆಗಿದ್ದಾನೋ ಅದೇ ರಾಶಿಗೆ ಮಾರನೇ ದಿವಸವೂ ಬರುತ್ತಾನೆ. ಹಾಗಾಗಿ ನಮಗೆ ಕಣ್ಣಿಗೆ ಕಾಣುವ ದೇವರು ಸೂರ್ಯ ಅಂತ ಆದರೂ ಕೂಡ ನಮಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ದಿನ ಅಂತ ಒಂದು ವ್ಯವಸ್ಥೆ. ಆದ್ರೆ ಸೂರ್ಯಾಸ್ತದಲ್ಲಿ ಸೂರ್ಯದೇವರ ಚಲನೆ ಕೊನೆ ಆಗೋದಿಲ್ಲ ಅಂತ ಮೊದಲನೇ ಒಂದು ಪಾಠ ನಮಗೆ ಸಿಗೋದು ರಾಶಿ ಪೂಜೆಯಲ್ಲಿ. ಯಾಕಂದ್ರೆ ಸೂರ್ಯೋದಯದ ರಾಶಿ ಮತ್ತೆ ಸಿಗಬೇಕಾದ್ರೆ ಮಾರನೇ ದಿನ ಸೂರ್ಯೋದಯ ಆಗಬೇಕು. ಆಗ ರಾತ್ರಿಯೂ ಕೂಡ ಸೂರ್ಯ ಇದ್ದಾನೆ ಅಂತ ಹೇಳೋದೊಂದು ತಾತ್ಪರ್ಯ. ನಮಗೆ ಸೂರ್ಯ ಉದಯ ಆದ, ಅಸ್ತ ಆಯಿತು, ಅಸ್ತಾದ ಮೇಲೆ ಸೂರ್ಯ ಇಲ್ಲ ಅಂತ ಹೇಳುವ ಮೌಢ್ಯ ನಮಗೆ ಇಲ್ಲ. ಆಗ ಸೂರ್ಯೋದಯದಿಂದ ಸೂರ್ಯಾಸ್ತ ಆದ ಮೇಲೂ ಕೂಡ
ಸೂರ್ಯನಿದ್ದಾನೆ, ಸೂರ್ಯನ ಚಲನೆ ಆಗ್ತಾ ಇದೆ ಅಂತ ಹೇಳೋದು ಒಂದು ವಿಜ್ಞಾನದ ಬೋಧ ನಮಗೆ ರಾಶಿ ಪೂಜೆಯಲ್ಲಿ ಸಿಗುತ್ತದೆ, ಜ್ಯೋತಿಷದಲ್ಲಿ ಸಿಗುತ್ತದೆ. ಅದನ್ನ ಪೂಜೆಯ ತಾತ್ಪರ್ಯದಲ್ಲಿ ಇಟ್ಟುಕೊಳ್ಳುವಂತಹದ್ದು. ಹಾಗಾಗಿ ಆ ಸೂರ್ಯ ದೇವರ ಚಲನೆಯನ್ನ ಆಧಾರ ಮಾಡಿಕೊಂಡು ಬರುವಂತಹ ರಾಶಿ ಪೂಜೆ, ಆ ರಾಶಿ ಅಂತ ಹೇಳೋದು ಹುಟ್ಟಿದಂತಹ ಪ್ರತಿಯೊಬ್ಬ ಜಂತುವಿಗೂ ಕೂಡ ಒಂದು ಜಾತಕ ಇರುತ್ತದೆ. ಪ್ರತಿಯೊಬ್ಬರಿಗೂ ಅವರವರದ್ದೇ ಆದ ಜನ್ಮ ನಕ್ಷತ್ರ ಇರುತ್ತದೆ, ಜನ್ಮ ರಾಶಿ ಇರುತ್ತದೆ. ಆಯಾ ರಾಶಿಗಳಲ್ಲಿ ಆ ರಾಶಿಗಳನ್ನ ದೇವತೆಗಳನ್ನ ಅನುಸಂಧಾನ ಮಾಡಿಕೊಂಡು ಸೂರ್ಯನ ಉಪಾಧಿಯಲ್ಲಿ ಪರಮಾತ್ಮನನ್ನ ಆರಾಧನೆ ಮಾಡುವಂತಹ ತಾತ್ಪರ್ಯವುಳ್ಳಂತಹದ್ದು ರಾಶಿ ಪೂಜೆ. ಆ ರಾಶಿ ಪೂಜೆಯಲ್ಲಿ ಯಾವ ಯಾವ ರಾಶಿಯಲ್ಲಿ ದೇವರು ಸೂರ್ಯನ ಸಂಚಾರ ನಡೆಯುತ್ತದೋ ಆ ರಾಶಿಗೂ ನಮಗೂ ಏನು ಜೀವನದಲ್ಲಿ ಸಂಬಂಧ ಉಂಟೋ ಆ ಜೀವನದಲ್ಲಿ ನಮಗೆ ಇರುವಂತಹ ಸಂಬಂಧದಲ್ಲಿ ಇಷ್ಟ ಸಂಬಂಧ ಅನಿಷ್ಟ ಸಂಬಂಧ ಅಂತ ಎರಡು ಇರುತ್ತದೆ. ಒಂದು ರಾಜಯೋಗ ಇತ್ತು ಅಂತಾದ್ರೆ ಅದು ಇಷ್ಟ ಸಂಬಂಧ, ಅದು ಸೂರ್ಯಾದಿ ಗ್ರಹಗಳ ಬೇರೆ ಬೇರೆ ರಾಶಿಗಳ ಸ್ಥಿತಿಯಿಂದಾಗಿ ನಮ್ಮ ಜಾತಕದಲ್ಲಿ ಅಥವಾ ನಮ್ಮ ಗೋಚರ ಫಲದಲ್ಲಿ ಅದು ಕಂಡು ಬರುತ್ತದೆ. ಇನ್ನೊಂದು ದುರ್ಯೋಗ, ಒಂದು ರೋಗದ ಯೋಗ, ಮರಣ ಬರುವ ಯೋಗ, ಇಂಥದ್ದು ಅನಿಷ್ಟ ಯೋಗಗಳಿರುತ್ತವೆ. ಅನಿಷ್ಟ ಯೋಗಗಳ ನಿವೃತ್ತಿ, ಇಷ್ಟ ಯೋಗಗಳ ಪ್ರಾಪ್ತಿ ನಮಗೆ ರಾಶಿ ಪೂಜೆಯ ಮುಖ್ಯವಾದಂತಹ ಫಲ. ಆ ಕಲ್ಪೋಕ್ತ ಫಲ ಎಲ್ಲ ಭಕ್ತಾದಿಗಳಿಗೂ ದೊರೆಯಬೇಕು ಅನ್ನುವಂಥದ್ದು ಭೌತಿಕವಾದಂತಹ ಫಲ. ಇನ್ನೊಂದು ದೈವಿಕವಾದಂತಹ ಫಲ ಅಂತ ಹೇಳಿದ್ರೆ ಆ ಸೂರ್ಯನ ಹಿಂದೆ ಇರುವಂತಹ ಜ್ಞಾನ. ತತ್ವಂ ಪುರುಷಂ ನಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ಅಂತ ಉಪನಿಷತ್ತು ಹೇಳಿದಂತಹ ಜಾಗ ಇದು. ಹಾಗಾಗಿ ಆ ಉಪನಿಷತ್ತಿನ ಮಹಿಮೆಯನ್ನ ಸ್ಮರಣೆ ಮಾಡಿಸಿಕೊಳ್ಳುವಂತಹದ್ದು. ಸೂರ್ಯ ಮಂಡಲ ನಮಗೆ ಕಾಣುತ್ತದೆ, ಕಣ್ಣು ತೆರೆದು ಆ ಸೂರ್ಯ ಮಂಡಲವನ್ನ ನಮಗೆ ಇಣಿಕಿ ದುರುಗಟ್ಟಿ ನೋಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದಕ್ಕಿಂತ ಸಹಸ್ರ ಸಾಲು ದೊಡ್ಡದಾದಂತಹ ತೇಜೋಪುಂಜ ದೇವತೆಗಳ ಸ್ವರೂಪಗಳು ಎಷ್ಟೆಷ್ಟೋ ಇವೆ, ಅವನ್ನ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸಿಕೊಡುವಂತದ್ದು ಇನ್ನೊಂದು ರಾಶಿ ಪೂಜೆಯಂತ ಫಲ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷ ಪಶ್ಯತಿ ಕಷ್ಟನೇಯಂ ಹೃದಾ ಮನೀಷಾ ಮನಸಾ ಅಭಿಕೃತ ಸ ಏನಂಬಿದು ಅಮೃತಾಸ್ತೆ ಭವಂತಿ. ನಮಗೆ ಅಮೃತತ್ವ ಬೇಕು ಅಂತಾದ್ರೆ ನಾವು ದೇವರನ್ನ ಈ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಳ್ಳಬೇಕು ಅಂತ ಈ ರಾಶಿ ಪೂಜೆ ಇನ್ನೊಂದು ಸೂಚನೆ ಕೊಡುತ್ತದೆ. ಆಗ ಈ ಕಣ್ಣಿನಿಂದ ದೇವರನ್ನ ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ ಆ ದೇವರ ಕಣ್ಣಿಗೆ ದೇವರನ್ನ ನೋಡಬೇಕಾದಂತಹ ಚಕ್ಷುಸ್ಸು ಹೇಗಿರಬೇಕು ಅನ್ನೋದನ್ನ ನಾವೀಗ ಉಡುಪಿಯ ಕ್ಷೇತ್ರದಲ್ಲಿ ವೈಷ್ಣಿ ಮಧ್ವಕರಾರ್ಚಿತಂ ಅನ್ನುವಂತಹ ಉಪಾಸನಾ ದೇವತೆ ನಮ್ಮ ಕೃಷ್ಣ ಮಠದಲ್ಲಿ ಇರುವಂತಹದ್ದು. ರುಕ್ಮಿಣಿ ಕರಾರ್ಚಿತವಾದಂತಹದ್ದು, ಮಧ್ವಕರಾರ್ಚಿತವಾದಂತಹ ಕೃಷ್ಣ ದೇವರ ಸನ್ನಿಧಾನ. ಆ ಕೃಷ್ಣ ದೇವರ ಲೀಲೆ ಅಂತ ಹೇಳಿದ್ರೆ ವಿಶ್ವರೂಪವನ್ನ ಭಗವದ್ಗೀತೆ ಬೋಧನೆ ಮಾಡಬೇಕಾದ್ರೆ ಅರ್ಜುನನಿಗೆ ತೋರಿಸಿದ್ರು. ಪಶ್ಚಿಮೆ ರೂಪಮೈಶ್ವರ ಅಂತ ಹೇಳಿದ್ರು. ಅರ್ಜುನ ಹೇಳ್ತಾನಂತೆ, ನನಗೇನು ಕಾಣ್ತಾ ಇಲ್ಲ, ನೀನು ಇದ್ದ ಹಾಗೆ ಸಾರಥಿಯಾಗಿ ಕುದುರೆ ಚಾಟಿ ಹಿಡ್ಕೊಂಡೇ ಕಾಣ್ತಾ ಇದ್ದಿ. ಆಗ ದಿವ್ಯಂತದಾಮಿ ತೇಜಕ್ಷು ಅಂತ ಹೇಳಿದ್ರು ಕೃಷ್ಣದೇವರು. ನಿನಗೆ ದಿವ್ಯ ಚಕ್ಷುಸ್ಸು ಕೊಡ್ತೇನೆ, ಆ ದಿವ್ಯ ಚಕ್ಷುಸ್ಸಿನಿಂದ ನೋಡು. ಆಗ ವಿಶ್ವರೂಪ ಕಂಡಿತು. ಆ ವಿಶ್ವರೂಪ ಕಂಡಿತು, ಅರ್ಜುನನಿಗೆ ಬೋಧನೆ ಮಾಡಿದ್ರು. ಇಷ್ಟಕ್ಕೆ ಮುಕ್ತಾಯವ ಅಂತ ಕೇಳಿದ್ರು, ಇಷ್ಟಕ್ಕೆ ಮುಕ್ತಾಯ ಅಲ್ಲ ಅಂತ ಭೀಷ್ಮಾಚಾರ್ಯರೊಂದು ಸೂಚನೆ ಕೊಡ್ತಾರೆ. ಭಾಗವತ ಹೇಳ್ತಾರೆ ಕೃಷ್ಣದೇವರ ಚರಿತ್ರೆಯನ್ನ ಒಂದು ಶ್ಲೋಕದಲ್ಲಿ ಪೃಥ್ವ್ಯಾಸವೈ ಗುರುಭರಂ ಕ್ಷಪಯನ್ ಕರುಣ ಅಂತಸ್ಸಮುತ್ಥ ಕಲಿನಾ ಯುತಿ ಭೂಪಬಂಧು ದೃಷ್ಟ್ಯಾ ವಿಧೂಯ ವಿಜಯೇ ಜಯ ಮುದ್ವಿಕೋಶ್ಯ ಪ್ರೋಚ್ಚೋದ್ಧವಾಯ ಚ ಪರಂ ಸಮಾನ ಸ್ವಧಾಮ. ಇದು ಕೃಷ್ಣದೇವರ ಚರಿತ್ರೆ ಒಂದು ಶ್ಲೋಕದಲ್ಲಿ. ಹೇಗೆ ಪೃಥ್ವ್ಯಾಸವೈ ಗುರುಭರಂ ಕ್ಷಪಯನ್, ಭೂಮಿಗೆ ತುಂಬಾ ಭಾರ ಆಗಿದೆ, ಭೂಮಿ ಅನ್ನದಂಡ ಭೂಮಿ ಭಾರ ಅಂತ ನಾವು ಹೇಳುವ ಮಾತಿರ್ತದೆ. ಭೂಮಿ ದೇವಿ ತುಂಬಾ ಭಾರ ಆಗಿದೆ ನನಗೆ ಅಂತ ಬ್ರಹ್ಮದೇವರಿಗೆ ಮೊರೆ ಇಟ್ಟ ಮೇಲೆ ದೇವತೆಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ವೈಕುಂಠಕ್ಕೆ, ಅನಂತಾಸನಕ್ಕೆ, ಶ್ವೇತದ್ವೀಪಕ್ಕೆ ಪ್ರಯಾಣ ಮಾಡಿ ದೇವತೆಗಳು ಪರಮಾತ್ಮನ ನಾರಾಯಣನ ದರ್ಶನ ಮಾಡಿಕೊಂಡು ಅನಂತಾಸನ ತೀಜಾಬೇಕು ಹೇಳುತ್ತೇವೆ ನಾವು. ಆಗ ಅನಂತಾಸನ, ಶ್ವೇತದ್ವೀಪ, ಈ ವೈಕುಂಠ ಅಂತ ಹೇಳೋದು ನಾರಾಯಣನ ನಿವಾಸ ಸ್ಥಾನಗಳು. ಅಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ ಕೃಷ್ಣ ದೇವರ ಅವತಾರಕ್ಕೆ ಅಭ್ಯರ್ಥನೆ ಮಾಡಿಕೊಂಡ್ರದ್ದು. ಆ ಭೂಮಿದೇವಿಯ ಭಾರವನ್ನ ಇಳಿಸುವುದೇ ಕೃಷ್ಣ ದೇವರ ಅವತಾರದ ಉದ್ದೇಶ. ಆ ಭಾರವನ್ನ ಕೃಷ್ಣ ದೇವರು ಇಳಿಸಿದ್ರು ಅಂತ ಭಾಗವತ ವರ್ಣನೆ ಮಾಡಿತು. ಹೇಗೆ ಇಳಿಸಿದ್ರು ಅಂದ್ರೆ ಕುರುಕ್ಷೇತ್ರದ ಯುದ್ಧದಿಂದಾಗಿ ಇಳಿಸಿದ್ರು ಅಂತ ನಾವು ಸುಲಭದಲ್ಲಿ ಹೇಳ್ತೇವೆ. ಆದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಚಕ್ರ ಹಿಡಿದೇ ಇಲ್ಲ, ಯಾವ ಆಯುಧವನ್ನು ಹಿಡಿದಿಲ್ಲ.
ಹಿಡಿದದ್ದು ಕುದುರೆಯ ಚಾಟಿ ಮಾತ್ರ. ಹಾಗಾದ್ರೆ ಈ ಕಡೆ 7 ಅಕ್ಷೋಹಿಣಿ ಇತ್ತು, ಆ ಕಡೆ 11 ಅಕ್ಷೋಹಿಣಿ ಇತ್ತು, 12 ಅಕ್ಷೋಹಿಣಿ ಯಾರ್ಯಾರು ಹೊಡೆದು ಕೊಂದುಕೊಂಡ್ರು, ಎಲ್ಲ ನಾಶ ಆದರು. ಆದರೆ ಕೃಷ್ಣದೇವರಿಗೆ ಅದರ ಕೀರ್ತಿ ಯಾಕೆ ಬಂತು? ಕೃಷ್ಣದೇವರ ಅವತಾರದಿಂದ ಈ ಕುರುಕ್ಷೇತ್ರದಲ್ಲಿ ಎಲ್ಲ ದುಷ್ಟ ಕ್ಷತ್ರಿಯರದ್ದು ಸಂಹಾರ ಯಾಕೆ ಆಯಿತು ಅಂತ ಹೇಳೋದನ್ನ ಭೀಷ್ಮಾಚಾರ್ಯರು ಸ್ಮರಣೆ ಮಾಡಿಕೊಳ್ತಾರೆ. ನನ್ನ ಭಾಗವತದಲ್ಲಿ ಹೇಳುವಾಗ ಕ್ಷಪಯಂಕುರುನ ಅಂತಃಸಪ್ತ ಕಲಿನ ಯುಧಿ ಭೂಪಬಂಧು ದೃಷ್ಟ್ಯ ವಿಧೂಯ ವಿಜಯೇ ಜಯಮುದ್ವಿಘೋಷ್ಯ ಪ್ರೋಚ್ಯೋದ್ಧವಾಯ ಚ ಪರಂ ಸಮಗಾತ್ ಸ್ವಧಾಮ. ತನ್ನ ದೃಷ್ಟಿ ಮಾತ್ರದಿಂದ ಇಡೀ ದುಷ್ಟ ಕ್ಷತ್ರಿಯರನ್ನೆಲ್ಲ, ದುಷ್ಟ ರಾಜ್ಯರನ್ನೆಲ್ಲ ನಾಶ ಮಾಡಿದರು. ಅದನ್ನ ಭೀಷ್ಮಾಚಾರ್ಯರು ಸ್ಮರಣೆ ಮಾಡಿಕೊಳ್ಳುತ್ತಾರೆ. ಕುರುಕ್ಷೇತ್ರ ಯುದ್ಧ ಆಗುವ ಸಮಯದಲ್ಲಿ ಪ್ರಾರಂಭದಲ್ಲಿ ಭಗವದ್ಗೀತೆಯ ಪ್ರಾರಂಭದ ಚಿತ್ರ ನಾವೆಲ್ಲ ನೋಡಿರುತ್ತೇವೆ. ಆ ಕಡೆ ಕೌರವರ ಸೈನ್ಯ ನಿಂತಿರ್ತದೆ, ಈ ಕಡೆ ಪಾಂಡವರ ಸೈನ್ಯ ನಿಂತಿರುತ್ತದೆ, ಮಧ್ಯದಲ್ಲಿ ಅರ್ಜುನನ ಏಕಾಂಗಿ ರಥ ನಿಂತಿರುತ್ತದೆ. ಅರ್ಜುನ ಕೃಷ್ಣನಿಗೆ ಅಪ್ಪಣೆ ಕೊಟ್ಟಿರುತ್ತಾನೆ, ನನಗೆ ಒಂದು ಸಲ ಮಾಮಕ ಪಾಂಡವಾಶ್ರಯ ಅಂತ ಧೃತರಾಷ್ಟ್ರ ಹೇಳಿದ ಹಾಗೆ ನನ್ನವರು ಹೊರಗಿನವರು ಯಾರೆಲ್ಲ ಸಾಯಲಿಕ್ಕಿದ್ದಾರೋ ಅವರನ್ನೆಲ್ಲ ನಾನೊಂದು ಸಲ ಕಣ್ಣು ತುಂಬ ನೋಡಬೇಕು. ಹಾಗಾಗಿ ರಥವನ್ನ 2 ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸುವಂತ ಅರ್ಜುನ ಕೃಷ್ಣನಿಗೆ ಅಪ್ಪಣೆ ಮಾಡಿದ. ಸರಿ ಅಂತ ಸಾರಥಿಯಾದ ಕೃಷ್ಣ ರಥವನ್ನ 2 ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿರುತ್ತಾನೆ. ಅದೇ ಚಿತ್ರ ನಾವೆಲ್ಲ ನೋಡಿರ್ತೇವೆ, ಭಗವದ್ಗೀತೆಯನ್ನು ವರ್ಣನೆ ಮಾಡುವಂತಹ ಚಿತ್ರ. ನೋಡುವಾಗ ಅರ್ಜುನನ ಅಪ್ಪಣೆ, ನಾನು ಎಲ್ಲ ಸೈನ್ಯವನ್ನ ನೋಡ್ತೇನೆ, ಯಾರೆಲ್ಲ ಸಾಯ್ಲಿಕ್ಕಿದ್ದಾರೆ ಎಲ್ಲರನ್ನ ಅರ್ಜುನನ ಪ್ರಾರ್ಥನೆ ಹೇಳಿಕೆ ಇರೋದು. ಆದ್ರೆ ನೋಡಿದ್ದು ಕೃಷ್ಣದೇವರು. ಕೃಷ್ಣದೇವರು ಹೇಗೆ ನೋಡಿದ್ರು ಅಂತ ಹೇಳಿದ್ರೆ ಅದನ್ನ ಭೀಷ್ಮಾಚಾರ್ಯರು ವರ್ಣನೆ ಮಾಡ್ತಾರಂತೆ. ಸಪದಿ ಸಖಿ ವಚೋ ನಿಶಮ್ಯ ಮಧ್ಯೆ ನಿಜ ಪರಯೋರ್ ಬಲಯೋರಥಂ ನಿವೇಶ್ಯ ಸ್ಥಿತವತಿ ಪರ ಸೈನಿಕಾಯುರಕ್ಷ್ಣಾ ಹೃತವತಿ ಪಾರ್ಥ ಸಖೇರ ತಿರ್ಮಮಾಸ್ತು ಅಂತ ವರ್ಣನೆ ಭೀಷ್ಮಾಚಾರ್ಯರು ಸ್ಮರಣೆ ಮಾಡ್ತಾರಂತೆ. 2 ಸೈನ್ಯಗಳ ಮಧ್ಯದಲ್ಲಿ ನಿಂತುಕೊಂಡು ಹೃತವತಿ ಪರಸೈನಿಕಾಯು ರಕ್ಷಣಾ, ಯಾರೆಲ್ಲ ಸಾಯ್ಬೇಕೋ ಅವರ ಪ್ರಾಣಗಳನ್ನೆಲ್ಲ ಕೃಷ್ಣ ತನ್ನ ಕಣ್ಣಿನಿಂದ ತೆಗೆದು ಬಿಟ್ಟ ಅಂತ. ಅದರಿಂದಾಗಿ ಭೀಮ ಹೊಡೆದಾಗೆಲ್ಲ ಶತ್ರು ಸೈನಿಕರು ಸತ್ತು ಬೀಳ್ತಾ ಇದ್ದದ್ದು, ಅರ್ಜುನನ ಬಾಣಗಳಿಂದ ಸತ್ತು ಬೀಳ್ತಾ ಇದ್ದದ್ದು, ಭೀಷ್ಮ ದ್ರೋಣ ಕರ್ಣ ಯಾರೆಲ್ಲ ತಮ್ಮ ತಮ್ಮ ಅಸ್ತ್ರಗಳಿಂದ ನಾಶ ಮಾಡಿದ್ರು ಅವರನ್ನೆಲ್ಲ ಕೃಷ್ಣದೇವರು ತನ್ನ ದೃಷ್ಟಿ ಮಾತ್ರದಿಂದ ಅವರದ್ದೆಲ್ಲ ಪ್ರಾಣ ಅಪಹಾರ ಮಾಡಿದ್ದಾರೆ. ವಿಶ್ವರೂಪ ವರ್ಣನೆ ಮಾಡುವಾಗಲೂ ದಂಷ್ಟ್ರಾಕರಾಲಾನಿ ಭಯಾನಕಾನಿ ವಕ್ತ್ರಾಣಿತೆ ತ್ವರಮಾಣ ವಿಶಂತಿ ಅಂತ ಭಗವದ್ಗೀತೆ ಹೇಳಿತು. ವಕ್ತ್ರಾಣಿಮೇ ತ್ವರಮಾಣ ವಿಶಂತಿ, ಅಲ್ಲಿ ನಿಂತಹ ಯೋಧರೆಲ್ಲ ಭೀಷ್ಮ ದ್ರೋಣಾದಿಗಳೆಲ್ಲ ಆ ವಿಶ್ವರೂಪದ ಕೋರೆಹಲ್ಲಿನ ಮಧ್ಯದಲ್ಲಿ ಅವಸರವಾಗಿ ಆ ದೇವರ ಬಾವಿಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ವರ್ಣನೆ ಮಾಡಿದ್ರು. ಹಾಗಾಗಿ ದೇವರ ದೃಷ್ಟಿಯಿಂದಲೇ ಎಲ್ಲ ಕೆಲಸಗಳು ಸಾಧನೆ ಆಗುತ್ತವೆ. ಅದಕ್ಕೋಸ್ಕರವೇ ಅನಿಮಿಷ ಅಂತ ದೇವರಿಗೆ ಹೆಸರು. ದೇವರು ಯಾವತ್ತೂ ಕಣ್ಣು ಮುಚ್ಚೋದಿಲ್ಲ. ಕಣ್ಣಿನ ಚಲನೆಯಿಂದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಇದನ್ನೆಲ್ಲ ನಡೆಸುವಂತಹದ್ದು ದೇವರ ವ್ಯವಸ್ಥೆ. ಆ ದೇವರ ವ್ಯವಸ್ಥೆಗೆ ಒಂದು ಸಾಕ್ಷಿ ನಮಗೆ ಸೂರ್ಯ ದೇವರು. ಸೂರ್ಯ ಆತ್ಮ ಜಗತಃ ತಸ್ತುಷಷ್ಟ ಅಂತ ವೇದದಲ್ಲಿ ವಾಕ್ಯ ಹೇಳಿದ್ರು. ಇಡೀ ಸ್ಥಾವರ ಜಂಗಮಗಳು, ಸ್ಥಾವರ ಅಂದ್ರೆ ಜಡ ವಸ್ತುಗಳು, ಜಂಗಮ ಅಂದ್ರೆ ಚಲನೆ ಇರುವಂತಹ ವಸ್ತುಗಳು. ಒಂದು ಗಿಡ ಬೆಳಿಬೇಕಾದ್ರೂ ಸೂರ್ಯನ ಕಿರಣ ಬೇಕು. ನಾವೊಂದು ಜೀವಂತ ಇರಬೇಕಾದ್ರೂ ಓಷಧಿಭ್ಯ ಅನ್ನಾತ್ ಪುರುಷಃ. ಆಗ ಜೀವನಕ್ಕೆ ಆಧಾರವಾದದ್ದು ಆಹಾರ, ಆ ಆಹಾರಕ್ಕೆ ಬೇಕಾದ್ದು ಸೂರ್ಯ, ಆ ಸೂರ್ಯನಿಗೆ ಬೇಕಾದ್ದು ಚೈತನ್ಯ. ಅದನ್ನ ಚೈತನ್ಯವನ್ನ ಕೊಡುವಂತವರು ಧ್ಯೇಯಸ್ಸದಾ ಸವಿತೃಮಂಡಲವರ್ತ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಹಾಗಾಗಿ ಅದನ್ನೆಲ್ಲ ಪೂರ್ಣವಾಗಿ ಪರಿಮಾರ್ಜನೆ ಮಾಡುವಂತಹ ಸುಲಭದ ದಾರಿ ಆ ರಾಶಿ ಪೂಜೆಯಲ್ಲಿ ಭಾಗವಹಿಸುವಿಕೆ. ಅಂತಹ ರಾಶಿ ಪೂಜೆಯ ಆರಾಧನೆಯನ್ನ ಈ ಅನಂತೇಶ್ವರ ಚಂದ್ರಮೌಳೀಶ್ವರ ದೇವತೆಗಳ ಸನ್ನಿಧಾನದಲ್ಲಿ ನಡೆಸುವಾಗ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಅಂತರ್ಯಾಮಿಯಾದಂತಹ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣಾನುಗ್ರಹದಿಂದ ಎಲ್ಲರಿಗೂ ಸಕಲರಿಗೂ ಸನ್ಮಂಗಳ ಆಗಲಿ ಅಂತ ಆಶಿಸುತ್ತಾ ಶ್ರೀದೇವರಲ್ಲಿ ಶ್ರೀಕೃಷ್ಣ ಅರ್ಪಣವಸ್ತು. ಪಾಲಯ ಜಿತ ಪಾಲಯ ಕಮಲಾಲಯ ಲೀಲಯ ಸಜನೋದರ ಪಾಲಯ
जगदाधिराजयतीरितं गुणपूरितं गोप्यवैष्णवमेकगोप्यमुदे मम कोमलं जगदीमलं पालयाच्युत पालया देवता सार्वभौमकलांडकोटि ब्रह्मांड नायक संगीत प्रिया संगीत सेवामवधारय
ಹರೇ ರಾಮಚಂದ್ರ ರಘುಕುಲೇಶ ಮೃದು ಸುಭಾಷ ಶೇಷ ಶಯನ ಪರನಾರಿ ರಾಜಗಿರ ಚತುರಗರಾಜ ರಾಜಗುದನಿದ ಮಯ ಪಯನ ಸುಖಗಳಾಶಯನು ಬೇಡು ಬಲ್ಲನುದ ಗೋವಕರು ಹರೇ ರಾಮಚಂದ್ರ ರಘುಕುಲೇಶ ಮೃದು ಸುಭಾಷ ಶೇಷ ಶಯ ಪರನಾರಿ ಸೋದ ರಾಜ ವಿರಾಜ ದುರಗರಾಜ ರಾಜಗುದನಿದ ಮಯ ಪ್ರಕಾಶ ಸದ ಸಜ್ಜನ ಮಾನಸ ನಿಕೇತನ ಕನಕಾಂಬರ ಧರ ಮಧುಕುಡು ಮಾನವೇಂದ್ರುಡೈ ಪ್ರಕಾಶ ಸದ ಸಜ್ಜನ ಮಾನಸ ನಿಕೇತನ ಕನಕಾಂಬರ ಧರ ಮಧುಕುಡು ओम देव देव ताम दे दे तै दे दे तै 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 रे ताम दे दे तत्ता रे ताम दे दे तै रे ताम दे दे तत्ता रे ताम किन्न तंग दरकड़ाम तंग किन्न तंग दरकड़ाम तंग 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 मत किट्ट किन्न तंग दरकड़ाम तंग 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 गोरे ताम मत किट्ट किन्न तंग दरकड़ाम तंग 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 किटतगरि किटताम तंग धिरगिड़ तंग दिक्किटतगरि तंग किन्न तंग तंग धिरगिड़ तंग दिक्किटतगरि तंग अरुधिरु मरुगने विघ्न विनायक अरु जय जय अरुधिरु मरुगने विघ्न विनायक विनय कुल अरुळिय गणपति जय जय अरुधिरु मरुगने विघ्न विनायक न कुल अरुळिय गणपति जय जय अरुधिरु मरुगने विघ्न विनायक विनय कुल अरुळिय गणपति जय जय दिक्केट उदरहिणं जय जय दिक्केट उदरहिणं किन्नं दिक्केट उदरहिणं किन्नं
ಉದರಗಿಣಂ ಜಯ ಜಯ ತದೇ ಕುತುದೇ ಆನೆಯನ್ನು ಗವತ್ ಗಿಡ ಗಿಡ ತಗ ಧರಿ ಗಿಡ ಗಿಡ ತಗ ಕಣ್ಣ ಗೌದೋಗಂ ದಿಕ್ಕ ಗಿಡ ತಗ ಗವದಿನ್ನೆಯಾರ್ ಕುಕ್ಕುರುತಾಂ ಕುಕ್ಕುರುಗೆ ದಿಕ್ಕಿಡ ಗಿಡ ತಗ ಧರಿ ಗಿಡ ಗಿಡ ತಗ ಗಣಪತಿ ಗೌದೋಗಂ ಕಟ್ಟವದಿನ್ನೆಯಾರ್ ಒಕ್ಕುಡ ಮುಕ್ಕುಡದೈ ಕತ್ತು ದಿಕ್ಕುದ